ಜನರಿಗೆ ಮಳೆಯ ಜೊತೆಗೆ ಗುಂಡಿ ಗಂಡಾಂತರ ಕೂಡ ಎದುರಾಗಿರುವಂಥದ್ದು. ಸಿಲಿಕಾನ್ ಸಿಟಿಯ ಬಹುತೇಕ ರಸ್ತೆಗಳಲ್ಲಿ ಗುಂಡಿ ಕಾಣಿಸ್ತಾ ಇದೆ. ಸದ್ಯ ನಾನೀಗ ಕಾಮಾಕ್ಷಿ ಪಾಳ್ಯದಲ್ಲಿದ್ದೀನಿ. ಕಾಮಾಕ್ಷಿ ಪಾಳ್ಯದ ಮುಖ್ಯ ರಸ್ತೆ ಅಂದರೆ ಮಾಗಡಿ ರೋಡ್ ಏನಿದೆ, ಆ ಮಾಗಡಿ ರೋಡ್ನ ಮುಖ್ಯ ರಸ್ತೆಯಲ್ಲಿ ನಾನು ಈಗಿರುವಂಥದ್ದು. ನಿಮಗೆ ಅಲ್ಲಿನ ಚಿತ್ರಣ ಕಾಣಿಸ್ತಾ ಇದೆ. ಸಾಕಷ್ಟು ದಿನಗಳಿಂದ ಕಳೆದ 1.5-2 ತಿಂಗಳಿಂದಲೂ ಕೂಡ ಇಲ್ಲಿ ಗುಂಡಿಗೆ ಸಾಕಷ್ಟು ಜನ ಬಲಿಯಾಗಬೇಕಾಗಿತ್ತು. ಆದರೆ ಅದೃಷ್ಟವಶಾತ್ ಅವರು ಸ್ವಲ್ಪ ಏಟಾಗಿ ಇಲ್ಲಿಂದ ಎದ್ದು ಹೋಗಿರುವಂಥದ್ದು ನಮಗೆ ಗೊತ್ತಾಗ್ತಾ ಇರುವಂಥದ್ದು. ಇಲ್ಲಿನ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಈ ಗುಂಡಿಗಳು ಇಷ್ಟು ದೊಡ್ಡದಾಗಿದ್ರೂ ಕೂಡ BBMP ಅಧಿಕಾರಿಗಳಿಗೆ ಇದು ಕಾಣಿಸ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. 1 ಅಡಿಯಿಂದ 2 ಅಡಿ ಗುಂಡಿ ಬಿದ್ದಿದೆ, ಆದರೂ ಕೂಡ ಗುಂಡಿಯನ್ನು ಮುಚ್ಚುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಏನು ಕಲ್ಲುಗಳನ್ನು ಹಾಕಿದ್ದಾರೆ, ಆ ಕಲ್ಲುಗಳನ್ನು ಟ್ರಾಫಿಕ್ ಪೊಲೀಸರು ಬಂದು ಗುಂಡಿಯಲ್ಲಿ ಯಾರಾದರೂ ಬೀಳ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಹಾಕಿದ್ರು ಅನ್ನುವಂಥದ್ದನ್ನು ಇಲ್ಲಿನ ಅಂಗಡಿಯ ಮಾಲೀಕರು ಕೂಡ ಹೇಳ್ತಾ ಇದ್ರು. ಸೊ BBMP ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ನಾವು 2,000 ಗುಂಡಿಯನ್ನು ಮುಚ್ಚಿದ್ದೀವಿ, 3,000 ಗುಂಡಿಯನ್ನು ಮುಚ್ಚಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಗುಂಡಿ ಇಷ್ಟು ದೊಡ್ಡದಾದಂತಹ ಗುಂಡಿಗಳು ಮುಖ್ಯ ರಸ್ತೆಯಲ್ಲೇ ಲಕ್ಷಾಂತರ ಜನ ಓಡಾಟವನ್ನು ನಡೆಸುವಂತಹ ರಸ್ತೆಯಲ್ಲೇ ಬಿದ್ದಿದ್ರೂ ಕೂಡ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಸರ್, ಎಷ್ಟು ದಿನದಿಂದ ಗುಂಡಿದೆ? 2 ತಿಂಗಳಿಂದ ಗುಂಡಿ ಇದೆ, ಆದರೂ ಮುಚ್ಚಿಲ್ಲ ಅಂತ ಇದ್ದಾರೆ. ಹೌದು, ಮುಚ್ಚಿಲ್ಲ ಅಂತಾರೆ. ಮುಚ್ಚಿಲ್ಲ. ಸೊ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸರ್, ಲಕ್ಷಾಂತರ ವಾಹನಗಳು ಓಡಾಟ ನಡೆಸುತ್ತೆ. ಹೌದು, ಮಾಡಬೇಕಲ್ಲ, ಮಾಡಿದ್ರೆ ಮಾಡ್ತಾ ಇಲ್ಲ ಸರ್, ಪ್ರತಿ ಬಾರಿ ಗುಂಡಿ ಬಿದ್ದಾಗಲೂ ಕೂಡ ವಾಹನ ಸವಾರರು ನೋಡದೆ ಬಂದ್ಬಿಡ್ತಾರೆ. ಮಳೆಯಲ್ಲಿ ರಸ್ತೆ ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗಲ್ಲ. ಸೊ ಸಾಕಷ್ಟು ಜನ ಬಿದ್ದಿದ್ದಾರೆ ಅಂತ ಇದ್ರು. ಹೌದು, ಬಿದ್ದಿದ್ದಾರೆ. ನಾವು ಕಂಡಂಗೆ 1-2 ಅವ್ರು ಬಿದ್ದಿದ್ದಾರೆ. ಏನೋ ಹೇಳ್ತಾರೆ, ಆ ಟೈಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಇಲ್ಲ ಏನೋ ಬರ್ತಾರೆ ಪೊಲೀಸ್ನರ ಅಂತ ಸುಮ್ಮನೆ ಹೋಗ್ಬಿಡ್ತಾರೆ ಅಷ್ಟೇ. ಹೌದು, ಏನು ಮಾಡ್ತಾ ಇಲ್ಲ ಸರ್. ಅಧಿಕಾರಿಗಳಿಗೆ ಪ್ರಾಣಕ್ಕೆ ಬೆಲೆನೇ ಇಲ್ಲ ಅನ್ಸುತ್ತಾ? ಹೌದು, ಅವ್ರೇನು ಇದು ಮಾಡ್ತಾ ಇಲ್ಲ. ಏನು ಹೇಳ್ತೀರಾ ಸರ್ ಅಧಿಕಾರಿಗಳಿಗೆ? ಏನು ಮಾಡೋದು, ನಾವೇನು ಹೇಳೋದು, ಅವ್ರು ಮಾಡಿಸ್ಬೇಕದು, ಅವ್ರು ಅರ್ಥ ಮಾಡ್ಕೊಂಡು ಮಾಡಿಸ್ಬೇಕು, ನಾವು ಹೇಳೋಕ್ಕೆ. ಓಕೆ, ನೋಡಿದ್ರಲ್ಲ, 2-3 ಇವ್ರು ನೋಡಿದಂತೆ ಗುಂಡಿಗಳಿಗೆ ಬಿದ್ದಿರುವಂಥದ್ದು. ಆದರೂ ಅಧಿಕಾರಿಗಳಿಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಅದಾದ ನಂತರ ನಾವು ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ. ಆದರೆ ಇಲ್ಲಿಯವರೆಗೂ ಕೂಡ ಗುಂಡಿ ಮುಚ್ಚುವಂತಹ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿ ಸ್ಥಳೀಯರೇ ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಯಾವುದಾದ್ರೂ ಒಂದು ಪ್ರಾಣ ಹೋದಾಗ ಅವರ ಮನೆಗೆ ಹೋಗಿ ನೀವು ಒಂದಷ್ಟು ಪರಿಹಾರವನ್ನು ಕೊಟ್ಟರೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುವಂಥದ್ದೇ. ಯಾವುದಾದ್ರೂ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗುತ್ತೆ. ಎಚ್ಚೆತ್ಕೊಂಡು ನೀವು ಗುಂಡಿ ಮುಚ್ಚಿದ್ರೆ ಯಾವುದೇ ರೀತಿಯಾಗಿ ಅನಾಹುತಕ್ಕೆ ದಾರಿ ಮಾಡಿಕೊಡಲ್ಲ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.